ವಿಧಾನಸಭಾ ಚುನಾವಣೆಗೆ ಇನ್ನೆರಡು ವರ್ಷ ಬಾಕಿ ಇದೆ. ಆಲ್ಮೋಸ್ಟ್ ಆಲ್ 1.5 ವರ್ಷ ಅಂತಾನೆ ಲೆಕ್ಕ. ಕಾರಣ ಇನ್ನು 6 ತಿಂಗಳು ಚುನಾವಣೆ ವಿಚಾರದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಇದರ ಮಧ್ಯದಲ್ಲಿ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಆಯಿತು. ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿತು. ಸಚಿವ ಸ್ಥಾನ ವಂಚಿತ ಶಾಸಕರ ಬೆಂಬಲಿಗರು ಕಾಂಗ್ರೆಸ್ನ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ವಿರುದ್ಧ ಬೆಂಕಿ ಕಾರ್ತಾ ಇದ್ದಾರೆ. ಎಂ ಕೃಷ್ಣಪ್ಪ ಪ್ರಿಯಾಕೃಷ್ಣ ಬೆಂಬಲಿಗರು ಕೆಪಿಸಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ನಿರ್ಧರಿಸಿದ ಬೆನ್ನಲ್ಲೇ ಸಿಎಂ ಸೂಚನೆ ಮೇರೆಗೆ ಸಚಿವರಾದ ಚಲುವರಾಯಸ್ವಾಮಿ ಬಾಲಕೃಷ್ಣ ಇಬ್ಬರೂ ಕೂಡ ವಿಜಯನಗರದ ಕೃಷ್ಣಪ್ಪ ನಿವಾಸಕ್ಕೆ ಧಾವಿಸಿ ಮನವೊಲಿಕೆಗೆ ಮುಂದಾದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೃಷ್ಣಪ್ಪ ಅವರು, ನನಗೆ ಗೊತ್ತಿಲ್ಲದೆ ಇದು ಆಗಿದೆ, ಪ್ರತಿಭಟನೆ ನಡೆಸದಂತೆ ಬೆಂಬಲಿಗರಿಗೆ ಸೂಚನೆ ನೀಡಲಾಗುತ್ತೆ ಅಂತ ಹೇಳಿದರು. ಇದಕ್ಕೂ ಮುನ್ನ ಕೆಪಿಸಿಸಿಗೆ ಮುತ್ತಿಗೆ ಹಾಕಲು ವಿಜಯನಗರ, ಗೋವಿಂದರಾಜನಗರ ಎರಡೂ ಕ್ಷೇತ್ರದ ನೂರಾರು ಕಾರ್ಯಕರ್ತರು ಟಿಟಿ ವಾಹನದಲ್ಲಿ ಕೆಪಿಸಿ ಕಚೇರಿಗೆ ಹೋದರು. ಒಂದು 20 ಹೇಳ್ತಾ ಇದ್ರು, 20-25 ಟಿಟಿ ವಾಹನಗಳಲ್ಲಿ ಕಪ್ಪು ಪಟ್ಟಿ ಧರಿಸಿದ್ರು. ಕೃಷ್ಣಪ್ಪ ಪ್ರಿಯಾಕೃಷ್ಣ ಅವರ ಪೋಸ್ಟರ್ನ ಹಿಡ್ಕೊಂಡಿದ್ರು, ರಾಜೀನಾಮೆ ಪತ್ರವನ್ನು ಹಿಡಿದ್ರು, ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿದ್ರು, ಕಪ್ಪು ಪಟ್ಟಿಯನ್ನು. ಹೈಕಮಾಂಡ್ಗೆ ಧಿಕ್ಕಾರ ಅಂತ ಕೂಗ್ತಾ ಇದ್ರು. ಕೆಪಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಬಂದರು, ಮನವೊಲಿಕೆಗೆ ಪ್ರಯತ್ನ ಪಟ್ಟರು. ಆದರೂ ಕೂಡ ಕಾರ್ಯಕರ್ತರು ಒಪ್ಪಲೇ ಇಲ್ಲ. 6 ಒಕ್ಕಲಿಗ ಮಂತ್ರಿ ಇದ್ದಾರೆ, ಎಷ್ಟು ಜನರಿಗೆ ಮಾಡೋಕ್ಕಾಗುತ್ತೆ? ಕೃಷ್ಣಪ್ಪ ಪ್ರಿಯಾಕೃಷ್ಣರನ್ನು ಪಕ್ಷ ಕೈ ಬಿಡೋದಿಲ್ಲ. ಪ್ರಿಯಾಕೃಷ್ಣ ಅವರಿಗೆ ವಯಸ್ಸಿದೆ, ನೀವು ಯೋಚನೆ ಮಾಡಬೇಡಿ ಅಂತ ಹೇಳಿದರು. ದಿನೇಶ್ ಗುಂಡೂರಾವ್ ಬೆಂಬಲಿಗರು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತಂದರು. ಸಚಿವ ಸ್ಥಾನ ಕೊಡಲ್ಲ ಅಂತ ಮೊದಲೇ ಹೇಳಬೇಕಾಗಿತ್ತು ಅಂತ ಗಲಾಟೆ ಮಾಡಿ ಬ್ಯಾರಿಕೇಡನ್ನು ಹಾರಿ ನುಗ್ಗಿದರು. ಹರಿಪ್ರಸಾದ್ ಅವರಿಗೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಸಾರ್ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಬಿ.ಕೆ. ಹರಿಪ್ರಸಾದ್ ಅವರು ಉತ್ತರ ಕೊಟ್ಟರು. ಸಾಮಾಜಿಕ ನ್ಯಾಯದ ಬಗ್ಗೆ ಕೊಡಲಿಲ್ಲ, ಬಟ್ ಬೇರೆ ಹೇಳಿದರು. ಅವರ ತಂದೆ ಕಾಲದಿಂದಲೂ ನಾನು ನೋಡಿದ್ದೀನಿ, ದಿನೇಶ್ ನನಗೇನು ಅಂತ ಯಾರು ಏನು ಹೇಳಬೇಕಾಗಿಲ್ಲ ಅಂತಂದರು. ಈ ಕಡೆಗೆ ಶಾಂತಿನಗರ ಶಾಸಕ ಹ್ಯಾರಿಸ್ ಬೆಂಬಲಿಗರು ಕೂಡ ಬ್ರಿಗೇಡ್ ರೋಡ್ರಲ್ಲಿ ಪ್ರತಿಭಟನೆ ಮಾಡಿದರು. ಕೆಪಿಸಿ ಕಚೇರಿ ಕಡೆಗೆ ಹೊರಟಾಗ ಪೊಲೀಸರು ಅವ್ರನ್ನ ಅಲ್ಲೇ ವಶಕ್ಕೆ ಪಡ್ಕೊಂಡ್ರು. ಆನೇಕಲ್ ಶಿವಣ್ಣ ಬೆಂಬಲಿಗರು ಕೂಡ ಚಂದಾಪುರ ಸರ್ಕಲ್ನಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಪ್ಪು ಬಟ್ಟೆ ಕಟ್ಟಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಆಗಿದೆ, ಏನಾಗಿದೆ? ಅಸಮಾಧಾನ ಯಾರಿಗೂ ಆಗಿಲ್ಲ. ಶೋಷಿತ ಸಮುದಾಯದವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ವೇಣುಗೋಪಾಲರವರು ಇದ್ರು, ಸುರ್ಜೇವಾಲಾ ಅವರು ಇದ್ರು. ಈ ಒಂದು ತೀರ್ಮಾನದಲ್ಲಿ ದಿವಾಳಿತನ ಇಲ್ಲ. 140 ಜನರಲ್ಲಿ 48 ಜನ ಮೊಟ್ಟ ಮೊದಲನೇ ಬಾರಿ ಆಯ್ಕೆಯವರಿದ್ದಾರೆ. ಅದ್ಭುತವಾದ ಒಂದು ದೊಡ್ಡ ಇತಿಹಾಸವನ್ನ ನಾವು ಸೃಷ್ಟಿ ಮಾಡೋದು ಏನು ಅಂದ್ರೆ, ಒಬ್ಬ ಪೌರ ಕಾರ್ಮಿಕನ ಮಗನಿಗೆ ಮಂತ್ರಿ ಮಾಡಿದ್ವಿ. ಬೊಮ್ಮಾಯಿ ಸಾಹೇಬರು ಇದ್ದಾಗ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇರಲಿಲ್ಲ. ಕೆಲವು ಜಾತಿಗಳನ್ನ ಕೈಯೇ ಬಿಟ್ಬಿಟ್ಟಿದ್ರು. ನಾವು ಎಲ್ಲಾ ಜಿಲ್ಲೆಗೂ ಅವಕಾಶಗಳನ್ನ ಕೊಡಬೇಕು ಅಂತ ಬಹುತೇಕ ಜಿಲ್ಲೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ಅಬ್ಸೆನ್ಸ್ ಅಲ್ಲಿ ಅವರು ತೀರ್ಮಾನ ತಗೊಂಡು ಮಾಡಿರೋದು. ಕಾರ್ಯಕರ್ತರು ಅವರು ನಮ್ಮನ್ನೇನು ಕೇಳಿ ಏನು ಮಾಡಿದ್ದಲ್ಲ, ಅದು ಅವ್ರ ಪಾಟಿಗೆ ಅವ್ರು ಏನೋ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಮಾತಾಡ್ತೀನಿ. 40 ಜನ ಇದ್ದಾಗ, 20 ಸ್ಥಾನ ಇದ್ದಾಗ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದು ಕಷ್ಟ ಕೆಲಸ. ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಾಡೋದು ಬಹುಶಃ ಕಷ್ಟ ಆಗ್ತದೆ. ನಾವು ದಿನ ಹೋಗಿ ದೇವ್ರ ಹತ್ರ ಬೇಡ್ಕೋತೀವಿ, ಎಲ್ಲನೂ ಆಗುತ್ತಾ? ಆದರೂ ಕೂಡ ಏನೋ ಒಂದು ನಂಬಿಕೆಯಿಂದ ಹೋಗ್ತೀವಿ. ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಮ್ಮ ಶಾಸಕರಿರ್ಬೋದು, ಹಿರಿಯರಿರ್ಬೋದು, ಪಕ್ಷದ ತೀರ್ಮಾನಕ್ಕೆ ಗೌರವ ಕೊಡ್ತಾರೆ. ನೋಡಿ, ಯಾವುದೇ ಒಂದು ಸರ್ಕಾರದಲ್ಲಿ ಯಾವಾಗಲಾದರೂ ಸಂಪುಟ ಪುನಾರಚನೆ ಆದಾಗ ಅಥವಾ ವಿಸ್ತರಣೆ ಆದಾಗ ಒಂದಷ್ಟು ಸಚಿವಾಕಾಂಕ್ಷಿಗಳಿಗೆ ಸಿಗೋದಿಲ್ಲ. ಆಗ ಅವ್ರ ಕಾರ್ಯಕರ್ತಗಳು, ಅವರ ಬೆಂಬಲಿಗರು ಯಾರಿರ್ತಾರೆ, ಒಂದಷ್ಟು ಪ್ರತಿಭಟನೆ ಮಾಡೋದೆಲ್ಲ ಆಗುತ್ತೆ. ಅದು ಸಹಜವಾದದ್ದು. ಬಟ್ ಅದನ್ನೇ ಅಂತಹ ದೊಡ್ಡ ವಿಷಯ ಏನಲ್ಲ. ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡಿ ಒಂದಷ್ಟು ಜನನ ಸಚಿವರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ಮೇಲೆ ಅದನ್ನು ಇಡೀ ಪಕ್ಷದವರು ಒಪ್ಕೊಳ್ಬೇಕಾಗತ್ತೆ. ಏನೂ ಅಸಮಾಧಾನ ಇಲ್ಲ, ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾ ಇದ್ದಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅದಂತ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಆದರೂ ಹೆಂಗೆ ಅಲ್ವಾ, ಈ ಸಂಪುಟ ವಿಸ್ತರಣೆ ಮತ್ತು ಟಿಕೆಟ್ ಹಂಚಿಕೆ ಎಲೆಕ್ಷನ್ ಟೈಮಲ್ಲಿ ಎರಡು ಜೇನುಗೂಡು ಕೈ ಹಾಕ್ದಂಗೆ.
ಪ್ರದೇಶವಾರು ನೋಡಬೇಕು, ಸಮುದಾಯವಾರು ನೋಡಬೇಕು, ಜಾತಿವಾರು ನೋಡಬೇಕು, ಸೀನಿಯಾರಿಟಿ ನೋಡಬೇಕು, ಎಲ್ಲ ನೋಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಹೋದರೂ ಕೂಡ ನಿಮಗೆ ಇರೋ ಶಾಸಕರಲ್ಲಿ ಒಂದು 20-25% ಜನರನ್ನು ಮಾತ್ರ ಮಂತ್ರಿ ಮಾಡೋಕ್ಕಾಗತ್ತೆ. ಉಳಿದವರು ಅಸಮಾಧಾನ ಸಹಜ. ಅದ್ರ ಮಧ್ಯದಲ್ಲಿ ಇನ್ನೊಂದು ಬಿಟ್ರಲ್ಲ, ಯಾರ್ಯಾರಿಗೆ ಅದು ಇರುತ್ತೆ. ಹೌದು, ಇರಬೇಕಲ್ವಾ, ಖಂಡಿತ. ಅದಿಲ್ದೇ ಇದ್ದಾಗ ಅದು ಆಗುತ್ತಾ? ಮೇಜರೇ ಒಂದು ರೀತಿ. ಅದು ಒಂದು ರೀತಿ ವರಾನೂ ಆಗುತ್ತೆ, ಅದು ಒಂದು ಶಾಪನೂ ರೀತಿಯಾಗಿ ಶಾಪನೂ ಆಗುತ್ತೆ. ಈ ಕೆಲವರಿಗೆ ಹಂಗೆ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ರಲ್ವಾ. ಹೌದು. ಸೊ ಬಟ್ ಈಗ ಯತೀಂದ್ರ ಅವ್ರು ಹೇಳ್ತಾ ಇದ್ರು ಇವೆಲ್ಲ ಇದ್ದಿದ್ದೆ ಅಂತ ಹೇಳಿ. ಸಿಕ್ಕವ್ರಿಗೆ ಯಾವ ಸಮಸ್ಯೆ ಇರಲ್ಲ ರೀ, ಹೇಳೋರಿಗೆ ಭಾಳ ಸುಲಭವಾಗಿರುತ್ತೆ. ನಿಮ್ಗೆ ಯಾವ ಆಧಾರದ ಮೇಲೆ ಸಿಕ್ತು, ಯಾವ ಇದ್ರ ಮೇಲೆ ಬಂದ್ರಿ ನೀವು. ಪ್ರಿಯಾಂಕ್ ಖರ್ಗೆನೂ ಅಷ್ಟೇ, ಅದನ್ನೇ ಅವರು ಹೇಳಿದ್ದು. ಸುಲಭವಾಗಿ ನಿಮಗೆಲ್ಲ ಮಂತ್ರಿ ಸ್ಥಾನ ಸಿಕ್ಕಾಗ ಅದು ಯಾವುದು ಸಮಸ್ಯೆ ಆಗೋದಿಲ್ಲ. ಸಿಗದೇ ಇರೋರು 6-7 ಬಾರಿ ಶಾಸಕರಾಗಿ ಮಂತ್ರಿ ಸ್ಥಾನ ಸಿಗದೇನೆ ಒದ್ದಾಡಿದಾರಲ್ಲ, 40-50 ವರ್ಷಗಳಿಂದ ಪಕ್ಷಕ್ಕೋಸ್ಕರ ಬೆವರು ಸುರಿಸ್ಕೊಂಡು ಶಾಸಕರಾಗಿ ನಿಂತಾಗ್ಲೂ ಕೂಡ ಒಂದೇ ಒಂದು ಮಂತ್ರಿ ಸ್ಥಾನ ಸಿಗದೆ ಕಣ್ಣೀರು ಹಾಕೊಂಡು ಕೂತಿದಾರಲ್ಲ, ಅಂತಹ ಎಷ್ಟು ಶಾಸಕರನ್ನು ತೋರಿಸ್ಲಿ ನಾನು, ಎಷ್ಟು ಶಾಸಕರನ್ನು ತೋರಿಸ್ಲಿ. ಆದರೂ ಕೂಡ ಅವರು ಪಕ್ಷ ನಿಷ್ಠೆ ಅಂತ ಕೂತ್ಕೊಳ್ತಾರೆ. ನಿಷ್ಠೆ ಅನ್ನೋದಕ್ಕೆ ನಾನು ನಿನ್ನೆನೂ ಹೇಳ್ತಾ ಇದ್ದೆ, ಎಷ್ಟೇ ನೀವು ನಿಷ್ಠಾವಂತರಾಗಿರಿ ಅದೇ ಮುಳುವಾಗುತ್ತೆ ಅಂತ ಹೇಳಿ. ಮುಳುವಾಗುತ್ತೆ. ಜಂಪಿಂಗ್ ಮಾಡ್ಕೊಳ್ತಾ ಇದ್ದವರಿಗೆ ಚೆನ್ನಾಗೇ ಲಾಭ ಇರುತ್ತೆ. ಈ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಈ ಪಕ್ಷ ಜಂಪ್ ಮಾಡ್ಕೊಂಡಿರಿ, ಎಂತೆಂಥ ಲಾಭಗಳು ಬೇಕೋ ಅವೆಲ್ಲ ಲಾಭಗಳು ಕೂಡ ಸಿಗ್ತವೆ. ಒಂದೇ ಪಕ್ಷದಲ್ಲಿದ್ದರೆ ಕಾಯಿರಿ, ತಾಳ್ಮೆ ಅಗತ್ಯ. ಕೇಳಿಸ್ಕೊಳ್ತಾ ಅಂದ್ರೆ ಪಕ್ಷ ತತ್ವ ಸಿದ್ಧಾಂತ ಇದು ಯಾವುದಕ್ಕೂ ಬೆಲೆ ಎಲ್ಲ ಬೋಗಸ್ಸು, ಸುಮ್ಮನೆ ಮಾತಾಡೋದು ಇವ್ರು ಅಷ್ಟೇ. ಹೇಳೋದು ಇವಾಗ ಏನು ಪಕ್ಷ ಸಿದ್ಧಾಂತ ಇರಬೇಕು ಅಂತ ಹೇಳ್ತಾರೆ. ಆಯಿತು, ಪಕ್ಷಕ್ಕೋಸ್ಕರ ನಾನಿದ್ದೀನಿ, ನಿಷ್ಠಾವಂತನಾಗಿದ್ದೀನಿ, 40-45 ವರ್ಷಗಳಿಂದ ನಾನು ಪಕ್ಷಕ್ಕೋಸ್ಕರ ಇದ್ದೀನಪ್ಪ. ಏನು ಸಿಕ್ತು ನನಗೆ? ಹೌದು, ಏನು ಸಿಕ್ತು? ಪಾಪ ಆ ಪ್ರಶ್ನೆ ನಾವು ಪಾಪ ಶಾಸಕರು ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ? ಅಲ್ಲ, ಕೇಳಿದ್ದಾರೆ. ಅದೇ ಬೇರೆ ಪಕ್ಷದಿಂದ ಬಂದವರನ್ನ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡಿದ್ದೀರಾ, ಮಂತ್ರಿಗಳನ್ನು ಮಾಡಿದ್ದೀರಾ. ನಾವು ಡೇ 1 ರಾಜಕೀಯ ಶುರು ಮಾಡಿದಾಗಿಂದ ಕಾಂಗ್ರೆಸ್ನಲ್ಲಿರೋರನ್ನ ನಮ್ಮನ್ನು ಮರ್ತೇ ಬಿಟ್ಟಿದ್ದೀರಾ. ಎಕ್ಸಾಕ್ಟ್ಲಿ. ಹಾಗಿದಾಗ ಏನು ಉತ್ತರ ಕೊಡ್ತೀರಾ ಅವರಿಗೆ? ಎಲ್ಲಿದೆಯಪ್ಪ ಸಾಮಾಜಿಕ ನ್ಯಾಯ? ಪದೇ ಮಾತನಾಡುವಂಥ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ. ಆಯಿತು, ಒಕ್ಕಲಿಗರು 5-6, ಲಿಂಗಾಯತರು 6-7, SC ST ಎಲ್ಲಿ ಸೇರ್ಕೊಂಡ್ರೆ 10, ಈ ಕಡೆ ಕುರುಬ 3, ಆ ಕಡೆಗೆ ಮುಸ್ಲಿಂ 3, ಎಲ್ಲ ಸೇರ್ಕೊಂಡು ಒಂದಿಷ್ಟು ಮಾಡಿಟ್ಟಿದ್ರಲ್ಲಪ್ಪ. ಅಷ್ಟೊಂದು ಕೊಡುವಂಥ ಮಾಡೋದಾದರೆ, ಸಾಮಾಜಿಕ ನ್ಯಾಯದಡಿಯಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಪರಿಗಣಿಸಿ ಕೊಡೋದಾದ್ರೆ ಅದು ನಿಜವಾದ ಸಾಮಾಜಿಕ ನ್ಯಾಯ. ಆಮೇಲೆ ಪ್ರದೇಶವಾರು ನ್ಯಾಯನೂ ಅಷ್ಟೇ. ಇರೋ ಎಲ್ಲಾ ಜಿಲ್ಲೆಗಳಿಗೂ ಒಬ್ಬೊಬ್ಬರು 32 ಕರೆಕ್ಟಾಗಿ 34 ಇದೆ ನಿಮ್ಮ ಹತ್ರ, ಎಲ್ಲ ಜಿಲ್ಲೆಗೂ ಒಂದೊಂದು ಪ್ರಾತಿನಿಧ್ಯವಾಗಿ ಕೊಡಿ. ಏನಕ್ಕೆ? ಅದು ಬರೋದಿಲ್ಲ. ಅವಾಗ ಏನು ಬರುತ್ತೆ? ನಮ್ಮ ಪಕ್ಷಕ್ಕೆ ಯಾವ ಜಾತಿಯವರ ಮತ ಬೇಕು, ಯಾವ ಕಡೆಗೆ ಯಾರನ್ನ ಕೊಟ್ಟರೆ ಏನಾಗುತ್ತೆ ಲಾಭ, ಇವೆಲ್ಲ ಲೆಕ್ಕಾಚಾರಗಳಿತ್ತು. ಅದರ ಮೇಲೆ ಹೋಗುತ್ತೆ. ನಿಷ್ಠಾವಂತರು ಹೀಗೆ ಇರಿ, ಜಂಪ್ ಮಾಡೋರು ಹಾಗೆ ಇರ್ತಾರೆ, ಅಷ್ಟೇ, ಏನೂ ಇಲ್ಲ ಬದಲಾವಣೆ. ರೈಟ್. ಇನ್ನು ಸಚಿವ ಸ್ಥಾನ ಅವಕಾಶ ಸಿಗದ ಶಾಸಕರ ಬೆಂಬಲಿಗರು ಕೂಡ ಹಲವು ಜಿಲ್ಲೆಗಳಲ್ಲಿ ಅಂದರೆ ಅವರವರ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡದೇ ಇದ್ದಿದ್ದಕ್ಕೆ ಬೆಂಬಲಿಗರು ನಾಳೆ ಬಾಗೇಪಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. ಬಿಜೆಪಿಗರ ಆಫರನ್ನು ನಿರಾಕರಿಸಿದ್ದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಬೆಂಬಲಿಗರು ಹೇಳಿದ್ದಾರೆ. ಇನ್ನು ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿಗೆ ಸಚಿವ ಸ್ಥಾನ ಸಿಗದೇ ಇದ್ದದಕ್ಕೆ ಆಗಸ್ಟ್ 6ಕ್ಕೆ ಬಂಗಾರಪೇಟೆ ಬಂದ್ಗೆ ಬೆಂಬಲಿಗರು ಕರೆ ನೀಡಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಸಿಗದ ಕಾರಣ ಎರಡೂ ಜಿಲ್ಲೆಗಳ ಶಾಸಕರು ಸಭೆ ನಡೆಸಿ ನಾಯಕರ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಮುನಿಯಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡೋದಾಗಿ ನಾರಾಯಣಸ್ವಾಮಿ ಹೇಳಿದ್ದಾರೆ. HK ಪಾಟೀಲ್ ಬೆಂಬಲಿಗರು ಗದಗದ ಕಾರ್ಯಪ್ಪ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬದಾಮಿ ರಾಜ್ಯ ಹೆದ್ದಾರಿ ತಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು, ಗ್ಯಾರಂಟಿ ಸಮಿತಿ ಸದಸ್ಯರು, ನಗರಸಭೆ ಕಾಂಗ್ರೆಸ್ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. HK ಪಾಟೀಲರು ಮಿನಿಸ್ಟರ್ ಆಗೋವರೆಗೂ ಶರ್ಟ್ ಹಾಕಲ್ಲ ಅಂತ ಬೆಂಬಲಿಗ ಓರ್ವ ಶಪಥ ಮಾಡಿದ್ದಾನೆ. ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದ ಹಿರಿಯ ಶಾಸಕ 7 ಬಾರಿ ಗೆದ್ದಿರತಕ್ಕಂಥ NY ಗೋಪಾಲಕೃಷ್ಣಗೆ ಮಂತ್ರಿಗಿರಿ ಕೈತಪ್ಪಿದ ಹಿನ್ನೆಲೆಯಲ್ಲಿ ರಾಂಪುರ ಗ್ರಾಮದಲ್ಲಿ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದರು. ಬಸ್ ತಡೆದು ಕಿಡಿಕಾರಿದ ಪ್ರತಿಭಟನಾಕಾರರು ಟೈರಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಯಕರ್ತನೊಬ್ಬ ವಿಷದ ಬಾಟಲಿ, ಪೆಟ್ರೋಲ್ ಪ್ರದರ್ಶಿಸಿ ಆತ್ಮಹತ್ಯೆಗೆ ಕೂಡ ಪ್ರಯತ್ನಪಟ್ಟ. ಇನ್ನು ಕೊಪ್ಪಳದಲ್ಲಿ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರು, ಮುದ್ದೇಬಿಹಾಳದಲ್ಲಿ ಶಾಸಕ CS ನಾಡಗೌಡ ಬೆಂಬಲಿಗರು, ಹೊನ್ನಾಳಿ ಶಾಸಕ ಶಾಂತನಗೌಡ ಬೆಂಬಲಿಗರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಬೆಂಬಲಿಗರ ಪ್ರತಿಭಟನೆಗೆ ಕ್ಷಮೆ ಕೇಳಿರುವ ಶಾಂತನಗೌಡ ನನಗೆ ನಿರೀಕ್ಷಣೆ ಇರಲಿಲ್ಲ ಬಿಡಿ ಅಂತ ಹೇಳಿದ್ದಾರೆ.
ಹಾಕಲ್ಲ, ಬಡವ್ರು ಹೆಣ್ಮಕ್ಳು ಬಂದ್ರು ಬಡವ್ರನ್ನ ಕೈ ಹಾಕಲ್ಲ. ಇವಾಗ ನಮ್ಮವರು ನಾವೇನು ಚುನಾಯಿತರಾಗಿದ್ದೀವಿ, ನಾವೆಲ್ಲರೂ ಕೂಡ ಸ್ವಂತ ಬಲದ ಮೇಲೆ ಸ್ವಂತ ಹಣವನ್ನು ಖರ್ಚು ಮಾಡಿ ಚುನಾವಣೆ ಗೆದ್ದು ಬರ್ತಕ್ಕಂಥದ್ದು ಇತಿಹಾಸ. ಆದರೆ ಯಾಕೋ ಏನೋ ನಮಗೆ ಹೈಕಮಾಂಡು ಹಿರಿಯರು ಸಿಕ್ಕೇ ಸಿಗುತ್ತೋ ಅಂತೆಲ್ಲ ಸಿಗಬಹುದು ಅಂತ ಆಸೆ ಇತ್ತು. ನಮ್ಮ ಕಾರ್ಯಕರ್ತರು ಏನೋ ಎಲ್ಲ ಬಸ್ ನಿಲ್ಲಿಸಿದ್ರು, ಟೈ ಸುಟ್ಟರು ಅಂತ, ಅದು ತಪ್ಪು. ಐ ಥಿಂಕ್ ಫೈನಲಿ ಏನಾಗುತ್ತೆ ಅರವಿಂದ್ ಇದರಲ್ಲಿ? ಏನಿಲ್ಲ, ಇನ್ನೊಂದು 2-3 ದಿನದಲ್ಲಿ ಎಲ್ಲ ತಣ್ಣಗಾಗ್ತಾರೆ. ಏನೂ ಇಲ್ಲ. ಈ ಆಕ್ರೋಶ, ಈ ಉದ್ವೇಗ ಎಲ್ಲವೂ ಕೂಡ ತಣ್ಣಗಾಗೋಗುತ್ತೆ ಅಷ್ಟೇ, ಏನೂ ಆಗಲ್ಲ. ಆಯ್ತು, ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ನಾವು ರಾಜೀನಾಮೆ ಕೊಡ್ತೀವಿ. ಏನು ಮಾಡ್ತೀರಾ ರಾಜೀನಾಮೆ ಕೊಟ್ಟು? JDSಗೆ ಹೋಗ್ತೀರಾ? BJP ಸೇರ್ಕೊಳ್ತೀರಾ? ಇಲ್ಲ ಇಂಡಿಪೆಂಡೆಂಟ್ ಆಗಿ ನಿಮ್ಮದೇ ಪಕ್ಷ ಕಟ್ಕೊಳ್ತೀರಾ? ಏನು ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು ಕೂಡ ಅಬ್ಬಬ್ಬ ಅಂದ್ರೆ ಒಂದು ಬೈ ಎಲೆಕ್ಷನ್ ಆಗ್ಬೋದು. ಏನೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. ಅಷ್ಟೇ, ರಾಜೀನಾಮೆ ಕೊಡುವಂಥ ಹಂತಕ್ಕೆ ಹೋಗ್ತಾರ? ಆ ಪರಿಸ್ಥಿತಿಯಲ್ಲಿದ್ದಾರ? ಸುಮ್ಮನೆ BJP ಇದ್ದಂಥ ಸಂದರ್ಭದಲ್ಲಿ ಏನಾಗಿತ್ತು? ಅಲ್ಲಿ 2 ಬಣಗಳು ಕೂತ್ಕೊಂಡಿದ್ದು. ಅವಾಗ ಇಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು, ಬೊಮ್ಮಾಯಿ ಅವರಿದ್ದಾಗಲೂ ಮುಖ್ಯಮಂತ್ರಿ ಆದಂಥ ಟೈಮಲ್ಲೂ ಇಲ್ಲೂ ಅಲ್ಲೂ ಏನಾಗ್ತಾ ಇತ್ತು? ಬೆಂಗಳೂರಿನಲ್ಲಿ ಒಂದು ಬಣ ಇದ್ದರೆ ದೆಹಲಿಯಲ್ಲಿ ಒಂದು ಬಣ ಇರ್ತಾ ಇತ್ತು. ಅವ್ರು ಅಲ್ಲಿರುವಂಥ ಲೀಡರ್ಸ್ಗಳನ್ನು ಕೇಳ್ತಾ ಇದ್ರು. ಎಲ್ಲ ಪಕ್ಷಗಳಲ್ಲೂ ಕೂಡ ಇದೇ ಪರಿಸ್ಥಿತಿಗಳಿರೋದು. ನಡೆಯುತ್ತೆ, 1 ವಾರ ಅಂತ ಹೋಗ್ತಾರೆ, ಆಮೇಲೆ ಕರೆದುಬಿಟ್ಟು ಮಾತಾಡಿಸ್ಬಿಟ್ಟು ತಣ್ಣಗೆ ಮಾಡ್ತಾರೆ. ಅಷ್ಟೆ, ಮುಗೀತಲ್ಲಿಗೆ. ಈ ಕೃಷ್ಣಪ್ಪ ಅವ್ರು ಹೇಳಿದ್ದಾರೆ, ನಾನು ಯಾರನ್ನೂ ಪ್ರತಿಭಟನೆ ನಂಗೆ ಗೊತ್ತಿಲ್ಲ ಇದು ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಮಾಡಿಸ್ತಾರೆ. ಅಲ್ಲಿಗೆ ಮುಗೀತದು, ಎಲ್ಲ ತಣ್ಣಗಾಗಿ ಹೋಗುತ್ತೆ. ಸ್ವಲ್ಪ 1-2 ದಿನ ಅಷ್ಟೇ. ಅದಕ್ಕೆ ನಾಯಕರು ಕೂಡ ಯಾರು ಜಾಸ್ತಿ ರಿಯಾಕ್ಟ್ ಕೂಡ ಮಾಡ್ತಿಲ್ಲ. ಇನ್ನು ಸಚಿವ ಸ್ಥಾನ ವಂಚಿತರ ಶಾಸಕರ ಸಮಾಧಾನ ಪಡಿಸೋಕೆ CM DK ಶಿವಕುಮಾರ್ ಮುಂದಾಗಿದ್ದಾರೆ. ಕೆಲವು ಶಾಸಕರಿಗೆ ಖುದ್ದಾಗಿ ಕರೆ ಮಾಡಿ ಮಾತನಾಡಿದ್ದಾರೆ. ಅಲ್ಲದೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಸೂಚಿಸಿದರು. ನಿಮ್ಮ ಮಟ್ಟದಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಸಮಾಧಾನಿತ ಶಾಸಕರನ್ನ ಭೇಟಿ ಮಾಡಿ ಸಮಾಧಾನ ಪಡಿಸಿ, ಅಗತ್ಯ ಇದ್ದಲ್ಲಿ ನಾನು ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈ ಪೈಕಿ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ, ಅನ್ನಪೂರ್ಣ ತುಕಾರಾಮ್ ದಂಪತಿ ಬೆಂಗಳೂರಿನ ಸದಾಶಿವನಗರ CM DK ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟರು. ವಿಧಾನಸೌಧದ ಕಚೇರಿಯಲ್ಲಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಸಂಸದ ರಾಜಶೇಖರ್ ಹಿಟ್ನಾಳ್, ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ, ಚನ್ನಗಿರಿ ಶಾಸಕ ಬಸವರಾಜ್, ಶಿವಗಂಗಾ ಭೇಟಿ ಮಾಡಿದರು. ಇನ್ನು ಕೆಲವರು ಅಸಮಾಧಾನ ಮತ್ತು ಬೇಸರ ಇದೆ ಅಂತ ಹೇಳಿದರು. ಕೆಲವರು ನಾವು ಎಲ್ಲ ಕೇಳಿರಲಿಲ್ಲ ರೀ, ಮುಂದೆ ಕೆಲಸ ಮಾಡೋಣ ಅಂದರೆ ಮತ್ತೆ ಕೆಲವರು ರಾಜೀನಾಮೆಯಿಂದ ಹಿಂದೆ ಸರಿದಿದ್ದಾರೆ. ಈ ಮಧ್ಯೆ ಅಸಮಾಧಾನಿತ ಶಾಸಕರಿಗೆ ಮಾಜಿ ಸಚಿವ HC ಮಹದೇವಪ್ಪ ಎಕ್ಸ್ನಲ್ಲಿ ಕಿವಿ ಮಾತಾಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅನ್ನೋದು ಸರಿಯಲ್ಲ, ಅಧಿಕಾರ ಇರಲಿ ಬಿಡಲಿ, ಜನಪರತೆ ಸಿದ್ಧಾಂತ ಬಿಡಬಾರ್ದು. ರಾಜೀನಾಮೆ ಬಗ್ಗೆ ಮಾತನಾಡ್ತಾ ಹೋದರೆ ಪಕ್ಷಕ್ಕೆ ಉಳಿಗಾಲ ಇರಲ್ಲ ಅಂತ ಅವ್ರು ಕಿವಿ ಮಾತು ಹೇಳಿದ್ದಾರೆ. ಸಂಪುಟದಲ್ಲಿ ಬರೋದು ಬಿಡೋದು ತೀರ್ಮಾನ ಆಗುವುದು ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈಗ ನೂತನ ಸಚಿವರಿಗೆಲ್ರಿಗೂ ಅವರಿಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದ್ಮೇಲೆ ನಾನೇ ಅದು ಯಾಕೆ ಕೈ ತಪ್ಪಿತು ಅಂತಕ್ಕಂಥದ್ದು ನನಗೆ ಇನ್ನೂ ಅರ್ಥ ಆಗಿಲ್ಲ. ನಾನು ಸ್ವಾಭಾವಿಕವಾಗಿ ಆಕಾಂಕ್ಷಿ ಆಗಿದ್ದೆ, ಅದರೆಲ್ಲ ಒಂದು ಕಡೆಗೆ ನಮ್ಮೆಲ್ಲರ ನಿರೀಕ್ಷೆ ಸುಳ್ಳಾಗಿ ನನ್ನ ಒಪ್ಪಿಗೆ. ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕರೆಸಿದ್ರು, ಮಾತಾಡಿದ್ದೀವಿ. ನನಗೆ ನಮ್ಮ ಕಾರ್ಯಕರ್ತರಿಗೂ ಭಾಳಷ್ಟು ಅಸಮಾಧಾನ ಆಗಿದೆ. 5 ಬಾರಿ ನಾನು ಶಾಸಕನಾದರೂ ಕೂಡ ಅವಕಾಶ ಸಿಕ್ಕಿಲ್ಲ. ಕೂತ್ಕೊಂಡು ಮಾತಾಡಿ ಏನು ಇವರು ಅಧ್ಯಕ್ಷ ನಮ್ಮ ಸ್ನೇಹಿತರಿಗೆ ಅಷ್ಟೇ ಅಲ್ಲ, ನನಗೂ ಸೇರ್ಕೊಂಡು ಬಹಳ ಜನ ಬಹಳ ನಿರಾಶೆ ಆಗಿದ್ದೀವಿ. ನಾವೇನೋ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ಹಿಂಗೆಲ್ಲ ಅನ್ಯಾಯ ಆಗ್ಬಾರ್ದು, ಆ ಥರ ನೋಡ್ಕೋಬೇಕು ಅಂತ ವರಿಷ್ಠರಿಗೆ ನಾನು ಬೇಡಿಕೆ ಇಡ್ತಾ ಇದೀವಿ. ನಾನು 15-20 ಜನ ಇವತ್ತು ನಾಳೆ ಒಳಗೆ ಸಭೆ ಸೇರಿ ತೀರ್ಮಾನ ಮಾಡಿ. ಈ ಕೆಲವರು ಮಾತಾಡ್ತಿದ್ರು ಅವರು, ನಾವು ಮತ್ತೆ ಡೆಲ್ಲಿಗೆ ಹೋಗ್ತೀವಿ, ವರಿಷ್ಠರನ್ನ ಭೇಟಿ ಆಗ್ತೀವಿ. ನನ್ನ ಪ್ರಕಾರ ಈಗಾಗಲೇ ಮುಗಿದ ಕತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಇನ್ನೂ ಲಿಸ್ಟ್ ಬರಕ್ ಮೊದಲು ಒಂಚೂರು ಪ್ರಯತ್ನ ಪಟ್ಟಿದ್ರು ಆಗ್ತಿತ್ತೋ ಇಲ್ಲ. ಈಗ ಯಾವುದಕ್ಕೆ ಪ್ರಯತ್ನ ಪಡ್ಬೋದು ಅಂದ್ರೆ ಇವ್ರು ಇಷ್ಟೆಲ್ಲ ಮಾಡಿದ ನಂತರ ನಿಗಮಗಳಿಗೆ ಒಂದಿಷ್ಟು ಅಲ್ಲಿ ಚೆನ್ನಾಗಿರೋ ನಿಗಮಗಳನ್ನ ಕೊಡಬಹುದು. ಕೆಲವೊಂದಿಷ್ಟು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದಲ್ಲಿ ಒಂದಿಷ್ಟು ಪೋಸ್ಟ್ಗಳು ಸಿಗುತ್ತೆ. ಆ ವಿಚಾರದಲ್ಲಿ ಇವರೆಲ್ಲ ಪ್ರತಿಭಟನೆ ಮಾಡಿದಕ್ಕೆ ಒಂದಿಷ್ಟು ಆ ಲಾಭಗಳು ಸಿಗಬಹುದು. ಆಮೇಲೆ ಹೇಳೋದು ಸುಲಭ ಅರವಿಂದ್, ಹೇಳೋದು ಸುಲಭ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಡೋ ಟೈಮಲ್ಲಿ ಅವರೊಬ್ಬರೇ ಆ ಸ್ಥಾನವನ್ನ ಬಿಟ್ಕೊಡ್ಬೋದಾಗಿತ್ತಲ್ಲ. ಮಗನ್ ಯಾಕೆ ಮಂತ್ರಿ ಮಾಡಿದ್ರು? ಯಾಕೆ ಮಾಡಿದ್ರು? ಅಂದ್ರೆ ಅದು ಸಿದ್ದರಾಮಯ್ಯನವರ ತ್ಯಾಗಕ್ಕೆ ಅವರು ಕೊಡ್ತಿರೋ ಪ್ರತಿಫಲ ಅಂತ ಅಲ್ವಾ? ಈಗ ಹಂಗಿದ್ದಾಗ ಅವ್ರವ್ರ ಕುಟುಂಬಗಳಿಗೆ ಅವ್ರವ್ರಿಗೆ ಬೇಕಾಗಿರುವಂತ ಯೋಚನೆಯನ್ನ ಮಾಡೋದಾದ್ರೆ ಈ ಶಾಸಕರು ಕೇಳೋದ್ರಲ್ಲಿ ತಪ್ಪೇನಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯದಿಂದ ಕೇಂದ್ರಕ್ಕೆ ಹೋದಾಗ್ಲೇನೆ ಪ್ರಿಯಾಂಕಾ ಖರ್ಗೆ ಅವರನ್ನ ಮಂತ್ರಿ ಮಾಡಿದ್ದು. ಹಾಗಿದಾಗ ಈ ಶಾಸಕರು ಕೇಳೋದು ತಪ್ಪ? ಖಂಡಿತ ಇಲ್ಲ. ಅದಕ್ಕೆ ಅಲ್ವಾ ಈಗ 5 ಬಾರಿ 6 ಬಾರಿ 7 ಬಾರಿ ಶಾಸಕನಾಗಿದ್ದೀನಿ, 4 ಬಾರಿ ಶಾಸಕನಾಗಿದ್ದೀನಿ, ನನಗೊಂದು ಅವಕಾಶ ಕೊಡ್ರಪ್ಪ, ಇಲ್ಲಿವರೆಗೂ 1 ಕೊಟ್ಟಿಲ್ಲ ಅಂತ ಕೇಳೋದು ತಪ್ಪ? ಆಗಿದ್ದಾಗ ಇಲ್ಲ. ಈಗ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದೇನು, ನಾನು ಮಾಜಿ ಮುಖ್ಯಮಂತ್ರಿಯ ಮಗ ಅಲ್ಲ, ನಾನೊಬ್ಬ ಬಲಾಢ್ಯರ ಮಗ ಅಲ್ಲ, ನನಗೆ ಗಾಡ್ ಫಾದರ್ ಇಲ್ಲ, ಹೌದು ಹಂಗನ್ಬಿಟ್ಟು ನಾನು ಕೇಳೋದು ತಪ್ಪ ಅಂತಾರ ಅವರು. ಈ ಮಹದೇವಪ್ಪ ಅವ್ರ ಕತೆ, ಮಹದೇವಪ್ಪ ಅವ್ರು ಏನ್ ಮಾಡಿದ್ರು ಹಂಗಿದ್ದಾಗ? ಅವಾಗ ಮಾಡಿದ್ದು ಅದೇ ಅಲ್ವಾ? ಮಗನ ವಿಚಾರದಲ್ಲಿ ಏನ್ ಮಾಡಿದ್ರು? ಸೀಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನ್ ಹೇಳಿದ್ರು? ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಅವರಿಗೆ ಅನುಕೂಲ ಆಗುವಾಗ, ಇನ್ನೊಬ್ಬರಿಗೆ ಅನುಕೂಲ ಆಗುತ್ತೆ ಅನ್ನೋದಾಗ
ಹೇಳೋದು ಸುಲಭ, ತತ್ವ ಭಾಷಣ ಸಿದ್ಧಾಂತದ ಮಾಡೋದು ಬಗ್ಗೆ ಸುಲಭ, ಮಾತಾಡ್ತಾರೆ. ಸಿದ್ಧಾಂತಗಳ ಬಗ್ಗೆ ಹೇಳೋದು ಸುಲಭ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದೇ ರಾಜಕೀಯ. ಅಲ್ಲಷ್ಟೇ ಅಲ್ಲ ಬಿಡಿ, ಎಲ್ಲ ಕಡೆನೂ ಅದೇ ಕಥೆನೇ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಹಲವರಿಗೆ ಈಗ DK ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಸಚಿವ ಸ್ಥಾನ ಸಿಗದೇ ಇದ್ದದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲ ಮಾಜಿ ಮಂತ್ರಿಗಳು, ನಾವೀಗ ಹೇಳ್ತಾ ಇರೋದು. ಅದರಲ್ಲೂ ಸಿದ್ದರಾಮಯ್ಯನವ್ರನ್ನ ಮೆಚ್ಚಿದ್ದಕ್ಕೆ ನನಗೆ ಸಚಿವ ಸ್ಥಾನ ಕೈತಪ್ಪಿಸಿದ್ದಾರೆ ಅಂತ MC ಸುಧಾಕರ್ ಅವರು ಹೇಳಿದ್ದಾರೆ. ರಹೀಂ ಖಾನ್ ಕೂಡ ಸಿದ್ದರಾಮಯ್ಯ ಇಲ್ಲದಕ್ಕೆ ಈ ಬಾರಿ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರನ್ನು ತೆಗೆದಿದ್ದು ಡ್ಯಾಮೇಜ್ ಆಗಬಹುದು ಅಂತ KN ರಾಜಣ್ಣ ಹಾಗೂ ಅವರ ಪುತ್ರ MLC ರಾಜೇಂದ್ರ ಭವಿಷ್ಯ ನುಡಿದಿದ್ದಾರೆ. ಈ ಮಧ್ಯೆ ಮೊದಲೇ 2.5 ವರ್ಷ ಅಷ್ಟೇ ಅಂತ ಹೇಳಿದರು ಅಂತ ಮಾಜಿ ಸಚಿವ K ವೆಂಕಟೇಶ್ ಅವರು ಹೇಳಿದ್ದಾರೆ. ಆದರೆ ಮೊದಲೇ ಹೇಳಬೇಕಿತ್ತು ಅಂತ RB ತಿಮ್ಮಾಪುರ್ ಹೇಳಿದ್ದಾರೆ. ಬಟ್ ಇದು ನಿಜ, ನಾನು ಕೇಳ್ಪಟ್ಟಿದ್ದೆ. ಎಲ್ಲ ಮಂತ್ರಿಗಳನ್ನು ತೆಗೆದು 2.5 ವರ್ಷ ಆದ ನಂತರ ಹೊಸಬ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಂತೆ. ಹಾಗಾಗಿ ಈಗ ಡಿಮ್ಯಾಂಡ್ ಮಾಡೋದ್ರಲ್ಲಿ ಏನೋ ಇದಿಲ್ಲಪ್ಪ. ಕೆಲವರು ವೈಯಕ್ತಿಕವಾಗಿ ನನ್ನ ಮೇಲೆ ದ್ವೇಷ ಸಾಧಿಸುವಂಥದ್ದಾಗಿದೆ. ನಾವು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯವಾಗಿದ್ವಿ. ಅವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇತ್ತು, ಅವರ ಕಾರ್ಯವೈಖರಿ. ಅದನ್ನು ಮೆಚ್ಚಿಕೊಂಡು ನಾನು ಅವರ ಜೊತೆ ಆತ್ಮೀಯವಾಗಿದ್ದೆ. ಬಹುಶಃ ಇವತ್ತು ಅದೇ ನನಗೆ ಮುಳುವಾಯಿತು. ನಾನು ಸಿದ್ದರಾಮಯ್ಯ ಸಾಹೇಬ್ರ ಕ್ಯಾಬಿನೆಟ್ ನಲ್ಲಿ ನನಗೆ ಮಂತ್ರಿ ಮಾಡಬೇಕು. ನೋಡಿ ಹೆಂಗಿದೆ ಎಂದಾದ್ರು ಸಿಸ್ಟಮ್. ಸಾಹೇಬರು ಇಲ್ಲ ಅಂತ ನನಗೆ ಕ್ಯಾಬಿನೆಟ್ ನಲ್ಲಿ ಜಾಗ ಸಿಕ್ಕಿಲ್ಲ. ಆದ್ರೂ ದೇವರು ಅಲ್ಲ, ಅವರು ಉದ್ದೇಶಪೂರ್ವಕವಾಗಿ ಗೈರು ಹಾಜರಾಗಿರ್ತಕ್ಕಂಥದ್ದು ಆಗಿದ್ರೆ ಅದು ನಿಜಕ್ಕೂ ಕೂಡ ಒಂದು ವಿಷಾದದ ಸಂಗತಿ. ಎಲ್ಲೆಲ್ಲಿ 5 ವರ್ಷದ ಟರ್ಮಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಒಬ್ಬ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ, ಅವೆಲ್ಲ ಮುಂದಿನ ಚುನಾವಣೆ ನೆಲಕಚ್ಚಿರೋದು. ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯರು ಹೋಗಿಲ್ಲ. ಸೊ ಅವರು ಎಲ್ಲ ಒಂದ್ ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣ ಅವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡಗಳು ಇರುತ್ತೆ. ಈಗ ನೇರವಾಗಿ ಮಾತಾಡಿ ಅದನ್ನ ಫಲಾನುಭವಿ ಸನ್ಮಾನ್ಯ ರಾಜಣ್ಣ ಅವರು. ಅವ್ರಿಗೆ ಅಸಮಾಧಾನ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಅವರು ಸೀನಿಯರ್ ರಾಜಕಾರಣಿ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅವ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕರು. ಅವರು ಮತ್ತೆ ಈಗಿನ ಮುಖ್ಯಮಂತ್ರಿಗಳು ಮತ್ತು ಯಾರ್ಯಾರು ಯಾವುದೇ ಒಬ್ಬ ಮಂತ್ರಿನ ತತ್ಕ್ಷಣ ತೆಗೆದಾಗ ಜನರ ಭಾವನೆಗಳಲ್ಲಿ ಯಾಕೆ ತೆಗೆದ್ರು ಇವ್ರಿಗೆ ಅನ್ನೋ ಚರ್ಚೆ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ನಮಗೇನಾದರೂ ಕರೆದು ಇಲ್ಲ ನಿಮಗೆ ಹೀಗಾಗಿದೆ, ಪರ್ಫಾರ್ಮೆನ್ಸ್ ಈಸ್ ನಾಟ್ ಗುಡ್, ನಿಮ್ದು ಪರ್ಫಾರ್ಮೆನ್ಸೇ ಬಂದಿರಲಿಲ್ಲ. ಪರ್ಫಾರ್ಮೆನ್ಸಲ್ಲಿ ಸಿದ್ದರಾಮಯ್ಯವ್ರನ್ನ ಯಾಕೆ ತೆಗೆದ್ರು ಅಂತ ಕೇಳಿದ್ರೆ, ನೋಡೋಕ್ಕಾದ್ರೂ ತಿಮ್ಮಾಪುರ ಅವ್ರ ಮೇಲೆ ಆರೋಪಗಳಿದ್ವು. ನಿಮ್ಮ ಮೇಲೆ ಆರೋಪಗಳಿದ್ವು. ಸಿದ್ದರಾಮಯ್ಯವ್ರನ್ನ ಯಾಕ್ರಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತ ಕೇಳಿದ್ರೆ ಏನು ಹೇಳ್ತೀರಾ ಅದಕ್ಕೆ? ಫೇರ್. ನೀವು ಕೊಡಬೇಕು, ಮಾತುಕತೆ ಆಗಿದೆ ಅನ್ನೋದಾದರೆ ಆ ವಿಚಾರದಲ್ಲಿ ಫೇರ್. ಅವ್ರಿಗೂ ಅವಕಾಶ ಸಿಗಬೇಕು, ನಿಮಗೂ ಅವಕಾಶ ಸಿಗಬೇಕು. ಅವರಿಬ್ಬರಿಗೂ ಕರೆಕ್ಟ್ ನ್ಯಾಯ ಅನ್ನೋದಾದರೆ ನಿಮಗೂ ನ್ಯಾಯ ಸಿಗಬೇಕಲ್ವಾ ಉಳಿದಂಥ ಶಾಸಕರಿಗೆ? ಹೌದು, ಖಂಡಿತ.